ನಮಸ್ತೆ ಕನ್ನಡಿಗರೇ. ಬೆಳಗ್ಗೆ ಎಲ್ಲಿ ಹೋಗ್ತಾ ಇದ್ದಾನಪ್ಪ ಅಂತ ಅನ್ಕೊಬಿಟ್ಟು ಎಲ್ಲೂ ಇಲ್ಲ. ನಾನು ನಮ್ಮ ಅಜ್ಜ ಮಂಡ್ಯಗೆ ಹೋಗ್ತಾ ಇದ್ದೀವಿ. ಮಂಡ್ಯದಲ್ಲಿ ಎಲ್ಲಿ ಅಂತ ನಾನು ಹೇಳಲ್ಲ, ನೀವೇ ನೋಡ್ಬಿಟ್ಟು ಕಮೆಂಟ್ ಮಾಡಿ, ಓಕೆನಾ? ಆದ್ರೂ ನಮ್ಗೆ ಈ ಸಂಡೇ ಬಂದ್ರೆ ಏನೋ ಒಂಥರ ಖುಷಿ. ಏನಕ್ಕಂದ್ರೆ ಟ್ರಿಪ್ಗೆ, ಈ ನೇಚರ್ಗಳ ಮಧ್ಯೆ ಈ ತರ ನವಿಲು, ಈ ಪ್ರಾಣಿ ಪಕ್ಷಿಗಳನ್ನೆಲ್ಲ ನೋಡ್ಕೊಂಡು ರೈಡ್ ಮಾಡಕ್ಕೇನೋ ಒಂಥರ ಜೋಶ್ ಚೆನ್ನಾಗಿರುತ್ತೆ. ಟ್ರೈನಲ್ಲಿ ಇದೇ ಗಾಡಿಯಲ್ಲಿ ಹೋಗ್ತಾ ಇರೋದು ನಾವು. ನಮ್ ಅಣ್ಣವ್ರದ್ದು ಗಾಡಿ ಬಿಡದಿಯಿಂದ ಇನ್ನೊಬ್ರು ಬರ್ತಾ ಇದಾರೆ ನಮ್ ಬ್ರೋ. ಟೋಟಲ್ ಆಗಿ 2 ಕಾರ್ ತಗೊಂಡ್ಬಿಟ್ಟು ಹೋಗ್ತಾ ಇದೀವಿ ನಾವು ಇವತ್ತು. ಫೈನಲ್ ಆಗಿ ನಾವು ರೀಚ್ ಆದ್ವಿ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ, ಮಂಡ್ಯ. ಇದು ಬಂದು ಕನ್ನಂಬಾಡಿಯಲ್ಲಿ ಬರೋದು. ಈ ದೇವಸ್ಥಾನ ಬಂದು ತುಂಬಾ ಹಳೆಯ ದೇವಸ್ಥಾನ ಅಂತಾನು ಹೇಳ್ಬೋದು. ಇವಾಗ ನವೀಕರಿಸಲಾಗಿದೆ. ಪ್ರೆಸೆಂಟ್ ಇದು ಎಲ್ಲಿ ಇದೆ ಅಂತ ಅಂದ್ರೆ ನೀವು ನೋಡಿರ್ಬೋದು, ಚಂದ್ರಚಕೋರಿ ಮೂವಿಯಲ್ಲಿ ಬರುತ್ತಲ್ಲ ಸ್ವಾಮಿ ಸಾಂಗು, ಅದ್ರಲ್ಲೇ ಇದೆ ಇರೋದು. ಇದು ಶೂಟ್ ಮಾಡಿರೋದು ಇದ್ದೇ ನೋಡಿ, ನಮ್ ಕೋಲಿ ಗ್ಯಾಂಗು. ಇದು 12ನೇ ಶತಮಾನದಲ್ಲಿ ಮಾಡಿರುವಂತ ದೇವಸ್ಥಾನ. ನೋಡೋದಕ್ ಮಾತ್ರ ಸಖತ್ತಾಗಿದೆ. ಓಕೆನಾ? ನಾನೆಲ್ಲ ಸಮುದ್ರ ಪಕ್ಕ ಇರೋ ದೇವಸ್ಥಾನ ಬಂದಿದ್ದೀನಿ ಅನ್ಕೊಂಡೆ. ಹಂಗೆ ಶಾಕು ಕೂಡ ಅದೇ. ಎಲ್ಲಿ ಅಂದ್ರೆ ನಮ್ ಕಲ್ಲಿನ ರಥ ಏನ್ ಇಲ್ಲಿ ತಂದು ಇಟ್ಬಿಟ್ಟಿದ್ದಾರೆ ಅಂತ ನೋಡಿದ್ರೆ, ಇಲ್ಲ ಗುರು, ಇಲ್ಲೇ ರೆಡಿ ಮಾಡಿದ್ದಾರೆ ಕ್ಲೀನ್ ಆಗಿ. ಸಖತ್ತಾಗಿತ್ತು ಗುರು. ನಿಜವಾಗ್ಲೂ ಇದನ್ನ ನೋಡಿದ ತಕ್ಷಣ ನಾನು ಎಲ್ಲಿ ಒಂದ್ ಕ್ಷಣ ಹಂಪಿಯಲ್ಲಿರೋದೇನು ತಂದು ಇಲ್ಲಿಟ್ಟಿದ್ದಾರೆ ಅನ್ಕೊಂಡ್ಬಿಟ್ಟೆ. ನಾವಿನ್ನೇನು ಮತ್ತೆ ಒಳಗಡೆ ಹೋಗ್ತಾ ಇದೀವಿ ದೇವಸ್ಥಾನದ ಒಳಗಡೆ. ಬಟ್ ದೇವಸ್ಥಾನದ ಒಳಗಡೆ ಹೋಗಕ್ಕಂತ ಅಂದ್ರೆ ಮೊಬೈಲ್ ಕ್ಯಾಮ್ರಾ ನಾಟ್ ಅಲೌಡ್ ಅಂತ ಹೇಳ್ಬಿಟ್ಟು ಕ್ಲೀನ್ ಆಗಿ ದೊಡ್ಡದಾಗಿ ಬೋರ್ಡ್ ಕೂಡ ಹಾಕಿದ್ದಾರೆ. ಮತ್ತೆ ಅಲ್ಲಿ ಅಲೌ ಇಲ್ಲ ಅಂತ ಹೇಳಿದ ಮೇಲೇನು ಮತ್ತೆ ಸೆಕ್ಯೂರಿಟಿ ಅವರೆಲ್ಲಾನು ಅಲ್ಲಿ ವಾಚ್ ಮಾಡ್ತಾ ಇರ್ತಾರೆ. ಸೊ ಹಂಗಾಗಿ ಅವರು ರಿಸ್ಟ್ರಿಕ್ಷನ್ ನಾವು ಫಾಲೋ ಮಾಡ್ಬೇಕು. ಏನಕ್ಕೆ ಅಂತಂದ್ರೆ ನಮ್ ಕಲ್ಚರ್ನ ನಾವು ಉಳಿಸ್ಕೋಬೇಕಲ್ಲ. ನಾವೇನೋ ಫೇಸ್ಬುಕ್ ಅದು ಇದು ಅಂತ ಹಾಕ್ಬಿಟ್ಟು ಇದು ಮಾಡೋದು ಚೆನ್ನಾಗಿರಲ್ಲ. ಹೊರಗಡೆ ಬಂದ್ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಫೋಟೋ ತಗೊಳ್ಳಿ, ಏನ್ ಬೇಕಾದ್ರೂ ಮಾಡಿ. ಅಲ್ಲಿದ್ ಏನ್ ನಿಯಮ ಇದೆ ಅದನ್ನ ಪಾಲನೆ ಮಾಡ್ಲೇಬೇಕು ನಾವು. ಇದೇ ನೋಡ್ರಿ, ನಾನ್ ಬೀಚ್ ಅನ್ಕೊಂಡಿದ್ದೆ. ನೋಡ್ರಿ ನೋಡ್ರಿ, KRS ಡ್ಯಾಮ್ ಕಣ್ರಿ ಇದು, ಅದ್ರ ನೀರ್ ಕಣ್ರಿ. ಫೈನಲಿ ನೀವು ಮಂಡ್ಯ ಬಂದ್ರೆ ಮಿಸ್ ಮಾಡ್ದೇನೆ ಇದಕ್ಕೊಂದ್ಸಲ ವಿಸಿಟ್ ಮಾಡಿ.